ರಾಜ್ಯದಲ್ಲಿ ಇಲಿ ಜ್ವರ, ಡೆಂಗಿ ಜ್ವರದ ಜೊತೆಗೆ ಝಿಕಾ ವೈರಸ್ನ ಆತಂಕ ಕೂಡ ಇದೆ. ಝಿಕಾ ವೈರಸ್ಗೆ ಈಗಾಗಲೇ ಶಿವಮೊಗ್ಗದಲ್ಲಿ ವೃದ್ಧನೋರ್ವ ಬಲಿಯಾಗಿದ್ದಾನೆ. ಕೇವಲ ಇಲಿ ಜ್ವರ ಮಾತ್ರ ಅಲ್ಲ ಅಥವಾ ಕೇವಲ ಡೆಂಗ್ಯೂ ಮಾತ್ರ ಅಲ್ಲ, ಝಿಕಾ ವೈರಸ್ ಇದು ಕೂಡ ಪತ್ತೆಯಾಗಿರೋದು. ಈಗಾಗಲೇ ಶಿವಮೊಗ್ಗದಲ್ಲಿ ಓರ್ವ ವೃದ್ಧ ಝಿಕಾ ವೈರಸ್ಗೆ ಬಲಿಯಾಗಿರೋದು. ಝಿಕಾ ವೈರಸ್ನಿಂದ ಎಚ್ಚೆತ್ತುಕೊಳ್ಳಬೇಕು ಅಂತ ಆರೋಗ್ಯ ಇಲಾಖೆ ಹೆಲ್ತ್ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಿದೆ. ರಾಜ್ಯದಲ್ಲಿ ಡೆಂಗಿ ಜ್ವರದ ಜೊತೆಗೆ ಈಗ ಕಾಣಿಸಿಕೊಳ್ತಾ ಇರುವಂತಹ ಝಿಕಾ ವೈರಸ್ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಹೆಲ್ತ್ ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡಿದೆ. ಹೆಲ್ತ್ ಗೈಡ್ಲೈನ್ ರಿಲೀಸ್ ಮಾಡಿರೋದ್ರ ಮುಖಾಂತರ ಅತಿ ಹೆಚ್ಚಿನ ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಬೇಕು, ಝಿಕಾ ವೈರಸ್ನ ಹರಡುವಿಕೆಯಿಂದ ದೂರ ಉಳಿಯೋದಕ್ಕೆ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಝಿಕಾ ವೈರಸ್ ಇದು ಕೂಡ ಸೊಳ್ಳೆಯಿಂದಲೇ ಬರೋದು ಝಿಕಾ ವೈರಸ್ ಕೂಡ. ಸೊ ಹಾಗಾಗಿ ಸದ್ಯಕ್ಕೆ ಬಹುತೇಕರಲ್ಲಿ ಝಿಕಾ ವೈರಸ್ನ ರೋಗ ಲಕ್ಷಣಗಳು ಕಾಣಿಸೋದಿಲ್ಲ. ಸಾಮಾನ್ಯ ಜ್ವರ, ಸಾಮಾನ್ಯ ರೋಗ ಲಕ್ಷಣದ ರೀತಿಯಲ್ಲಿ ಅದು ಗೋಚರ ಆಗುತ್ತೆ. ಆದರೆ ಸಾಮಾನ್ಯ ರೋಗದ ಲಕ್ಷಣಗಳು ಈ ಝಿಕಾ ವೈರಸ್ಗೆ ಎಡೆ ಮಾಡಿಕೊಡುತ್ತೆ. 2 ರಿಂದ 7 ದಿನಗಳ ಕಾಲ ಸಾಮಾನ್ಯವಿರೋದು, ಜ್ವರ, ತಲೆನೋವು, ಕಣ್ಣು ಕೆಂಪಾಗೋದು, ಗಂಧೆಗಳಾಗೋದು, ಈ ರೀತಿಯ ಗುಣಲಕ್ಷಣಗಳಿರುತ್ತೆ. ಕೀಲು ಮತ್ತು ಸ್ನಾಯುಗಳಲ್ಲಿ ನೋವಾಗೋದು, ಇತರೆ ಗುಣಲಕ್ಷಣಗಳು ಪತ್ತೆ ಆಗುತ್ತೆ. ಆ ನಡುವೆ ಬಹುತೇಕರಿಗೆ ಇದು ಝಿಕಾನೇ ಅಂತ ಗೊತ್ತೇ ಆಗೋದಿಲ್ಲ. ಅಂಥ ಝಿಕಾದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು. ನಿಮಗೆ ಜ್ವರ ಇದೆ, ತಲೆನೋವಿದೆ, ಕಣ್ಣು ರೆಡ್ ಆಗುತ್ತೆ, ಕೈಕಾಲು ಗೆಂಟು, ಕಾಲು ಕೀಲು ನೋವು ಬರುತ್ತೆ ಅಂತಂದರೆ ಅದು ಸಾಮಾನ್ಯ ಜ್ವರ ಆಗಿರೋದಿಲ್ಲ. ಅದು ವಿಶೇಷವಾಗಿ ನೀವು ಗಮನ ಹರಿಸಬೇಕಾಗತ್ತೆ ಝಿಕಾ ವೈರಸ್ಗೋಸ್ಕರ. ಝಿಕಾ ವೈರಸ್ನಿಂದ ಆದಷ್ಟು ದೂರ ಇರಬೇಕು ಅಂತಂದರೆ ಸರ್ಕಾರದ ಈ ಹೆಲ್ತ್ ಗೈಡ್ಲೈನ್ಸ್ ಏನಿದೆ ಅದನ್ನು ಅನುಸರಿಸಬೇಕಾಗತ್ತೆ.